ಇವತ್ತು ಈ ಪತ್ರಿಕಾಗೋಷ್ಠಿ ಜನವರಿ 1ನೇ ತಾರೀಕಿಗೆ ಆದಂಥ ಗಲಭೆ ಬಗ್ಗೆ, ಆ ಗಲಭೆಯಲ್ಲಿ ರಾಜಶೇಖರ್ ರೆಡ್ಡಿ ಅನ್ನೋರು ವ್ಯಕ್ತಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹತ್ಯೆ ಆಯಿತು, ಆ ಹತ್ಯೆ ವಿಚಾರವನ್ನು ಹಿಡ್ಕೊಂಡು ಎಲ್ಲ ದಾಖಲಾತಿಗಳನ್ನು, ಎಲ್ಲ ಏನೇನು ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಏನು CID ತನಿಖೆ ನಡೀತಾ ಇದೆಯೋ ಆ CID ತನಿಖೆಗೆ ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದೇವೆ. ನಂತರ ಸರ್ಕಾರ ಅಂದ್ಕೊತಾ ಇದೆ, ಬಹುಶಃ ನಾನು CID ಕೊಟ್ಟ ತಕ್ಷಣ ಈ ರಾಜ್ಯದಲ್ಲಿ ಇಂಥ ಗಲಭೆ ಯಾವುದೂ ಆಗಿದ್ದಿಲ್ಲ, ಈ ಗಲಭೆಯನ್ನು ಸೀರಿಯಸ್ ಆಗಿ ತೊಗೊತದಂದೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ನಾನು ನೋಡಿದ್ದೀನಿ, ಉಪಮುಖ್ಯಮಂತ್ರಿಗಳು ಬಳ್ಳಾರಿ ಬಂದಂಥ ಟೈಮಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಕೂಡ ನೋಡಿದ್ದೀನಿ, ಗೃಹ ಮಂತ್ರಿಗಳು ಬಂದೇ ಇಲ್ಲ, ಅವರು ಕೂಡ ರಾಜ್ಯದಲ್ಲಿ ಅಲ್ಲಿ ಕುಂತು ಮಾತಾಡೋಂಥ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅನ್ನೋಂಥದ್ದು ಕೂಡ ನಾನು ನೋಡಿದ್ದೇನೆ. ಬಹುಶಃ ಸರ್ಕಾರ ಅನ್ನೋಂಥದ್ದು ಗಂಭೀರವಾಗಿ ತೊಗೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಯಾಕಂದರೆ ಕೇವಲ ಸರ್ಕಾರ ಅನ್ನೋಂಥದ್ದು ಆ CIDಗೆ ವಹಿಸಿದ ನಂತರ ಇವತ್ತು ಎಲ್ಲವನ್ನು ಕೂಡ ಮುಗ್ದೈತೆ ಅಂತ ತಿಳ್ಕೊಂಬಿಟ್ಟಾರ. ಇವತ್ತು CID ವಹಿಸಿದ ನಂತರ ಸರ್ಕಾರ ಏನಾಗಿದೆ, ಇವತ್ತು CID ವಹಿಸಿದಪ್ಪ ಅಂತೇಳಿ ಕೈಕೊಟ್ಕೊಂಡು ಕುಂತ್ಬಿಟ್ಟೈತೆ. ಹಂಗಾಗಿ ಇವತ್ತು ನಾವೇನಿವತ್ತು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಏನು ಈ ದಾಳಿ ನಡೀತೋ, ಈ ದಾಳಿ ವಿಚಾರದ ಬಗ್ಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ಆದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ, ನಾವು ಕೈ ಬಿಡೋಂಥ ಪ್ರಶ್ನೆಯೇ ಇಲ್ಲ. ಎಲ್ಲಿ ತನಕ ಕೂಡ ಈ CIDದಿಂದ ನ್ಯಾಯ ಸಿಗುತ್ತನೋ ಇಲ್ಲಿದ್ರಿಗಿನ ನಾವು ಹೋರಾಟದಿಂದ ನ್ಯಾಯ ಸಿಗಿಸ್ಕೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಮೇಲೆ ಆದಂಥ ಹಲ್ಲೆ ಬಗ್ಗೆ, ಗಲಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡೋಂಥ ಟೈಮಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರವರು, ಅನೇಕ ಮಂದಿ ಕೂಡ ಆ ಗಲಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋಂಥ ಕೆಲಸ ಮಾಡಿದ್ದಾರೆ. ನಾನು ಕೂಡ ಭಾಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡಿಬೇಕನ್ನೋಂಥ ವಾತಾವರಣ ಏನು ಸೃಷ್ಟಿ ಮಾಡಿದರು, ಆ ಸೃಷ್ಟಿ ಮಾಡಿದಂಥ ಟೈಮಲ್ಲಿ ನಾನು ಎಂಥ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫೀಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಬರ್ತೀನಿ. ನನ್ನ ಕೊನೆ ಉಸಿರಿರೋಂಥ ಕೂಡ ಈ ಫೀಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಬಡವ್ರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೆ ಅಂಥವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಬಂದಿನಿ. ಅಧಿಕಾರ ಇದ್ದರೆ ಒಂದೇ, ಅಧಿಕಾರ ಇಲ್ಲಿದ್ದರೆ ಒಂದೇ. ಆ ರೀತಿ ದರ್ಪ ಮಾಡಿದಂಥವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನು ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸೋಂಥ ವಿಚಾರದಲ್ಲಿ ನಾವು ಮಾಡೋಂಥ ಕೆಲಸ ಮಾಡ್ತೀನಿ.